ನಮಸ್ಕಾರ ಸ್ನೇಹಿತರೆ, ಅನಿತಾ ಕಿಚನ್ಗೆ ಸ್ವಾಗತ. ಊರಲ್ಲಿ ಮೀನು ಹಿಡ್ದಿದ್ರಂತ ಹೇಳಿ ಅಮ್ಮ ತೊಗೊಂಡ್ಬಂದಿದ್ರು. ಸೊ ಅಮ್ಮನ ಕೈಯಲ್ಲೇ ಸಾಂಬಾರು ಮಾಡಿಸ್ತಾ ಇದ್ದೀನಿ, ಹೇಗೆ ಅಂತ ನೋಡ್ಕೊಳ್ಳಿ. ಫಸ್ಟ್ಗೆ ಇಲ್ಲಿ ಜಾರ್ ತೊಗೊಂಡಿದ್ದಾರೆ, ಹಾಗೆ ಅರ್ಧದಷ್ಟು ಶುಂಠಿನ ಕಟ್ ಮಾಡಿ ಸಣ್ಣಕ್ಕೆ ಹಾಕ್ಕೊಂಡಿದ್ದಾರೆ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸನ್ನು ಹಾಕ್ಕೊಂಡು ಹಾಗೆ ಇಲ್ಲಿ 3 ಮೀಡಿಯಮ್ ಈರುಳ್ಳಿನ ಅವರು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಹಾಗೆ 2.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 2 ಸ್ಪೂನಷ್ಟು ಸಾಂಬಾರು ಪುಡಿ. ಅಂದರೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕು ನೀವು ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಇದಕ್ಕೆ ಅರ್ಧ ಭಾಗದಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದಾರೆ. ಹಾಗೆ ಅಮ್ಮ ಯಾವಾಗಲೂ 2 ಸ್ಪೂನಷ್ಟು ಅಕ್ಕಿನ ಮುಂಚೆನೇ ನೆನೆ ಹಾಕಿ ಇಟ್ಕೊಂಡಿರ್ತಾರೆ. ಸೊ ನೀರನ್ನ ತೆಗೆದು ಬರೀ ಅಕ್ಕಿನ ಇದರೊಳಗೆ ಹಾಕೋತಾರೆ. ಇದು ಥಿಕ್ನೆಸ್ ಮತ್ತು ಟೇಸ್ಟ್ ಎರಡಕ್ಕೂ ತುಂಬ ಚೆನ್ನಾಗಿರುತ್ತಂತೆ. ಸೊ ಹಾಗೆ ಇದನ್ನು ಇವಾಗ ರುಬ್ಕೊಳ್ತಾ ಇದ್ದಾರೆ ನೋಡಿ. ತುಂಬ ಸಣ್ಣಕ್ಕೆ ತುಂಬ ನೀಟಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದಾರೆ. 1 ಹಿಡಿಯಷ್ಟು ಹುಣಸೆ ಹಣ್ಣನ್ನು ಒಂದು 2-3 ಲೋಟದಲ್ಲಿ ನೀರಿಗೆ ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ರು. ಸೊ ಅದನ್ನು ಹುಣಸೆ ತೊಕ್ಕೆಲ್ಲ ತೆಗೆದು ರುಬ್ಬಿದಂಥ ಮಸಾಲಾಗೆ ಆ ನೀರಿಗೂ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಸಾಂಬಾರು ಇವತ್ತು ಜಾಸ್ತಿ ಇರೋದ್ರಿಂದ ಸೊ ದೊಡ್ಡ ತಪ್ಪಲೆಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ ಇದಕ್ಕೆ 1 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡು ಇದಕ್ಕೆ 1 ಟೊಮ್ಯಾಟೊ, ಹಾಗೆ 2-3 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದಾರೆ. ಸೊ ಇದಿಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ನೋಡಿ. ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸಂಬಾರ ಹಾಗೆ ಸ್ವಲ್ಪ ಪುದೀನನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಇದು ಇವಾಗ ನೀಟಾಗಿ ಫ್ರೈ ಆಗಿದೆ. ಸೊ ಈರುಳ್ಳಿ, ಟೊಮ್ಯಾಟೊ, ಸಂಬಾರ, ಪುದೀನ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಸೊ ಇವಾಗ ಮುಂಚೆನೇ ಹುಣಸೆ ನೀರಲ್ಲಿ ಏನು ಮಸಾಲಾನ ಹಾಕಿಟ್ಟಿದ್ವಿ ಅಲ್ವಾ, ಸೊ ಅದನ್ನು ಇದ್ರೊಳಗೆ ಹಾಕೋತಾ ಇದ್ದಾರೆ ನೋಡಿ. ಸೊ ಸಾಂಬಾರನ್ನ ನೀವು ಮೀನು ಹಾಕೋಕ್ಕಿಂತ ಮುಂಚೆನೇ ಎಷ್ಟು ಕುದಿಸ್ಕೋತೀರಾ ಅಷ್ಟು ಒಳ್ಳೆಯದು, ಯಾಕಂದರೆ ಮೀನು ಹಾಕಿದ್ಮೇಲೆ ಕುದಿಸೋಕ್ಕಾಗಲ್ಲ. ಸೊ ಸಾಂಬಾರು ಹದನ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ತೆಳ್ಳಗಿದ್ರೂ ಮೀನು ಸಾಂಬಾರು ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದ್ರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಬೇಕು ಅಂದರೆ ಆಮೇಲೆ ಹಾಕೋಬೋದು. ಉಪ್ಪಾದರೆ ನೀವು ನೀರು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ. ಸೊ ನೋಡಿಕೊಂಡು ರುಚಿಗೆ ತಕ್ಕಷ್ಟನ್ನು ಹಾಕ್ಕೊಳ್ಳಿ. ಈಗ ಸಾಂಬಾರು ಚೆನ್ನಾಗಿ ಕುದಿಬೇಕು. ಸಾಂಬಾರು ಮೀನು ಹಾಕಿದ್ಮೇಲೆ ಕುದಿಯೋಕ್ಕಾಗಲ್ಲ ನೋಡಿ. ಸೊ ಹಾಗಾಗಿ ಮುಂಚೆನೇ ಸಾಂಬಾರನ್ನ ನೀಟಾಗಿ ಕುದಿ ಬರೋ ಹಾಗೆ ಕುದಿಸ್ಕೊಂಡು ಇವಾಗ ಮೀನನ್ನು ಸೇರಿಸ್ಕೊತಾ ಇದ್ದೀವಿ. ಸೊ ಒಂದೊಂದೇ ಮೀನನ್ನು ಹಾಕ್ಕೊಳ್ತಾ ಇದ್ದೀವಿ, ನೀವೇ ನೋಡ್ಬೋದು. ಸೊ ಈ ಥರ ಹಾಕ್ಕೊಂಡ್ಮೇಲೆ ಈಗಲೇ ನೀವು ಏನು ಸೌಟಲ್ಲಿ ಏನು ತಿರುಗಿಸ್ಬೇಕು ಆ ಮಸಾಲೆ ಎಲ್ಲ ನೀಟಾಗಿ ಹೊಂದಲಿಕ್ಕೆ ಇದು ಇವಾಗಲೇ ಮಾಡ್ಕೊಂಬಿಡಿ. ಯಾಕಂದರೆ ಮೀನು ಜೊತೆಗೆ 1-2 ಕುದಿ ಬಂತು ಅಂದರೆ ನೀವು ಎತ್ತುವಾಗ ಮೀನು ಪೀಸೆಲ್ಲ ತುಂಬ ಕಳ್ಳೋಗುತ್ತೆ. ಸೊ ಆವಾಗ ಜಾಸ್ತಿ ನಿಮಗೆ ಕೈ ಆಡಿಸ್ಲಿಕ್ಕೆ ಆಗಲ್ಲ ಸಾಂಬಾರಿಗೆ. ಸೊ ನೋಡಿ, ಅಮ್ಮ ಇವಾಗಲೇ ತಿರುಗಿಸ್ಕೊತಾ ಇದ್ದಾರೆ ನೀಟಾಗಿ. ಸೊ ಅಮ್ಮ ಇವಾಗಲೇ ಸಾಂಬಾರು ಉಪ್ಪು ಖಾರ ಸಾಂಬಾರು ಹದ ಎಲ್ಲ ನೋಡಿ ನೀಟಾಗಿ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಸಿಂಪಲಾಗಿ ಮಾಡ್ತಾರೆ. ಸೊ ತುಂಬಾ ಟೇಸ್ಟಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾವು ಆಲ್ರೆಡಿ ತೆಗಿತಾ ಇದ್ದೀವಿ. ನಾವು ಮೀನು ಆಲ್ರೆಡಿ ಒಂದೇ ಕುದಿಗೆ ಆಲ್ರೆಡಿ ಬೆಂದೋಗಿದೆ. ಮೀನಂತೂ ತುಂಬಾ ಬೇಗ ಬೇಯುತ್ತೆ. ಸೊ ಹಾಗಾಗಿ ಹೇಳಿದ್ದು ಸಾಂಬಾರನ್ನ ಮೀನು ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂತ. ಸೊ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುವಂಥ ಕ್ಯಾಟ್ಲಾಕ್ ಮೀನು ಸಾಂಬಾರನ್ನ ನೋಡಿದ್ದೀರಲ್ಲ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.